ನಿಮ್ ಕಳೆ ಬರಲ್ಲ ಅಂತ ಇವರು ನಮ್ಮ ತಂದೆ ಕಾಲಿಂದ ಬರ್ತಾ ಇದಾರಮ್ಮ. ಇವರು ಬಹಳ ಹುಡುಗರು. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಸರ್? ತುಂಬಾ ವರ್ಷ ನನಗೆ. ನಿಮ್ಗೆ ಎಷ್ಟಿದೆ ವಯಸ್ಸು? ನನಗೆ 90 ಸರ್. ದೇವ್ರು ಒಳ್ಳೇದ್ ಮಾಡ್ಲಿ ಅಮ್ಮ. ನಮ್ಮ ಅಪ್ಪ ನಿಮ್ಗೆಲ್ಲ ನಮ್ಗೆ ಆಶೀರ್ವಾದ ಎಲ್ಲ ಜನಗಳಿಗೆ ಇದ್ ಮಾಡಕ್ಕೆ. ಏನು ಸರ್, ದೇವ್ರ ನಿಮ್ಗೆ ಆರೋಗ್ಯ ಕೊಡ್ಲಿ, ಆರೋಗ್ಯ ನಿಮ್ಮ ಮನೆ ಕೊಟ್ವಿ ಎಲ್ಲ. ನಮ್ ತಂದೆ ಅದೇ ಹೇಳ್ತಿದ್ರು, ಅವರು ಹುಡುಗ ಕಳೆ ಇದೆ ಅನ್ಕೊಳಮ್ಮ, ನಿಮ್ಗೆ ಗೊತ್ತಿಲ್ಲ ಬಾ ಅಲ್ಲಿಗೆ ಹೋಗೋಣ ಅಂತೇಳಿ ಅಲ್ಲಿಗೆ ಕರ್ಕೊಂಡು ಅಲ್ಲಿ ಮಗ ಮೊಮ್ಮಗ ಅಲ್ಲಿರ್ತಾರೆ. ಆದ್ರೆ ನಿಮ್ ಕಡೆ ಇಲ್ಲ. ಅಲ್ಲ ಏನಾಯ್ತಪ್ಪ ಇದು ಅಣ್ಣ ಸಾಹೇಬ್ರೆ, ಎರಡು ತಿಂಗಳಾಯ್ತು. ಬೈಕ್ ಬಂತು ನಮ್ ಗಾಡಿ ಗುದ್ದಿಸ್ದಾಗ ಕೆಳಗಡೆ ಬಿದ್ದಿದ್ದಾಗ ಏನಾಯ್ತು, ಈ ಬೆಟ್ಟು ತುಂಬಾ ಇದು ನೋವಾಗೋಯ್ತು. ಎಕ್ಸ್ರೇ ಮಾಡಿಸಿದ್ರಾ? ಎಕ್ಸ್ರೇ ಎಲ್ಲ ಮಾಡ್ಸಾಯ್ತು. ಅದೇ ಇಲ್ಲಿ ಮಾದೇಶ್ವರ ಕ್ಲಿನಿಕ್ ಅಲ್ಲಿ. ಮಾದೇಶ್ವರ ಕ್ಲಿನಿಕ್ ಅಲ್ಲಿ ನೋಡಕ್ಕೆ ನಿಂತ್ರ ಅದೇ ಬೆಟ್ಟ ಆಗ್ಬಿಡ್ತದೆ. ಆಯ್ತಾಯ್ತವ, ದೇವ್ರು ಒಳ್ಳೇದ್ ಮಾಡ್ತಾರೆ. ಮಂದಿಗಳು ಜಲ್ದಿ ಜಲ್ದಿ ಚೆಕ್ ಉಂಟು. ಮಂದಿಗಳು ದೇವಗಳ ನೋಡಿದ್ರ ಈ ಕೆಲಸ ಇದಳೆ ಚೆಕ್ ಅಂತ ದೇವ್ರು ಒಳ್ಳೇದ್ ಮಾಡ್ತಾರೆ. ಹೇಳೋ ಹೇಳಿ ಚೆಕ್ ಅಂತ, ಅದೇ ಚೆಕ್ ಅಂತ ಅಷ್ಟೇ. ಒಂದೇ ನಿಮಿಷ ಕುತ್ಕೊಡಿ. ನೋಡಿದ್ರ ಮಾಡಿಲ್ಲ ಅಂದ್ರೆ ಹಂಗೆ ಆಗ್ಬಿಡ್ತದೆ. ಈಗ ಇರೋದು ಕಾನೂನು ಕಾಲದಲ್ಲಿ ಆಡಿಸಿಬಿಟ್ಟು ದೇವಳ ಅಷ್ಟೇ ಬಗ್ಸಿ ಹೇಳಿ ಚೆಕ್ ಅಂತ ದೇವ್ರ ಸುತ್ತಕೊಂಡು ಹೇಳಿಬೇಕಾ? ಇಲ್ಲಮ್ಮ ಎದ್ದೇಳ, ಕಾಲು ಅಲ್ಲೇ ಕುತ್ಕೊಡಿ. ಕಾಲು ಮಟ್ಟಿಗೆ ಗೋರಿ, ಮಟ್ಟಿಗೆ ಇದನ್ನು ಮಡಿಗೆ ಅಷ್ಟೇ. ದಬಾಯಿಸಿ ಮಡಿಗೆ ಅಜ್ಜೆ ನಡಿಬೇಕು ಅಷ್ಟೇ. ಸ್ವಲ್ಪ ಕರ್ಕೊಂಡು ಬಂದ್ಬಿಡಿ, ಬಿಡ್ಬೇಡಿ. ಈಗ ಬರ್ತೀನಿ. ಬಾಮ ಮಂತ್ರವಾದಿ ಇದ್ದಾರೆ, ಒಬ್ಬರು ಮಂತ್ರವಾದಿ ಅಂತ ಮನೆಯಲ್ಲಿ ಹೋಗಿ ಜಾಗ್ ಬಿದ್ಬಿಟ್ಟೆ. ಇದು ಇಲ್ಲಿ ಹಿಂಗೆ ಒಂದ್ ಸ್ವಲ್ಪ ನೋವು, ಕೈ ಭುಜ ನೋಡಿ. ಏನಾದ್ರು ನಾವು ಒಂದೊಂದ್ಸರಿ ಮಲಗಿದ್ದಾಗ ನೋವು ಬರುತ್ತೆ. ಸ್ವಲ್ಪ ಮೇನ್ ಏನಿದ್ರು ಸ್ವಲ್ಪ ಕತ್ತು ಬಿಗಿ ಆಗ್ಬಿಟ್ಟಿದೆ. ನೆಕ್ಸ್ಟ್ ಬರ್ತೀರಲ್ಲ ಆಯಿಲ್ ಗೇಲ್ ಎಲ್ಲ ಹಾಕ್ಬಿಡ್ತೀನಿ. ಈಗ ನೆಕ್ಸ್ಟ್ ಯಾವ ಬಂದು ಸಾಹೇಬ್ರೆ? 5 ದಿನ ಬಿಟ್ಟು ಬರಲ್ಲ.